ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮದುವೆ ಮನೆ ಸ್ಟೈಲ್ನಲ್ಲಿ ಅಥವಾ ಹೋಟೆಲ್ ಸ್ಟೈಲ್ನಲ್ಲಿ ವೆಜ್ ಕುರ್ಮಾ ಅಥವಾ ವೆಜಿಟೇಬಲ್ ಕುರ್ಮಾ. ಅದರ ಜೊತೆಗೆ ಗರ್ಗರಿಯಾಗಿ ಉಬ್ಬಿರ ರವೆಯಿಂದ ಪೂರಿ. ಎರಡು ರೆಸಿಪಿಗಳನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮತ್ತೆ ಸರಳವಾಗಿರೋ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಪ್ರಯತ್ನ ಮಾಡಿ ನೋಡಿ. ಮೊದಲನೇ ಸ್ಟೆಪ್ ಅಲ್ಲಿ ರವೆ ಪೂರಿಗೋಸ್ಕರ ಹಿಟ್ಟನ್ನ ನಾದ್ಕೋಬೇಕು. ಇದು ಉಪ್ಪಿಟ್ಟು ರವೆ 1 ಗ್ಲಾಸ್ ಅಷ್ಟು ಅಥವಾ 1/4 kg ಅಷ್ಟು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು 20 ಪೂರಿಗಳನ್ನ ಮಾಡ್ಕೋಬಹುದು. ಇದನ್ನ ಡೈರೆಕ್ಟ್ ಆಗಿ ಉಪಯೋಗ ಮಾಡ್ತಾ ಇಲ್ಲ, ಮಿಕ್ಸಿಯಲ್ಲಿ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆನ ಕೂಡ ಉಪಯೋಗ ಮಾಡಬಹುದು. ಚಿರೋಟಿ ರವೆನ ಉಪಯೋಗ ಮಾಡಂಗಿದ್ರೆ ಮಿಕ್ಸಿಯಲ್ಲಿ ಮತ್ತೊಮ್ಮೆ ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಉಪಯೋಗ ಮಾಡ್ಕೋಬಹುದು. ಪುಡಿ ಮಾಡಿದ್ದಾಗಿದೆ ನೋಡಿ. ಇಷ್ಟು ಮಟ್ಟಿಗೆ ಪುಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ, ಹಿಟ್ಟನ್ನ ನಾದ್ಕೋಬೇಕು. ಅದಕ್ಕೋಸ್ಕರ ಪುಡಿ ಮಾಡಿ ಇಟ್ಕೊಂಡಿರೋ ರವೆ, ಅಕ್ಕಿ ಹಿಟ್ಟು ಸುಮಾರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡು ಪೂರಿಗಳನ್ನ ಮಾಡ್ಕೊಳ್ಳೋದ್ರಿಂದ ಪೂರಿ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಮಾಡಿಟ್ಟ ನಂತರ ತಕ್ಷಣನೇ ಮೆತ್ಕಾಗೋದಿಲ್ಲ, ಗಂಟೆಗಟ್ಟಲೆ ಆದ್ಮೇಲೆ ಕೂಡ ಗರ್ಗರಿಯಾಗಿರುತ್ತೆ. ಆಮೇಲೆ ಎಣ್ಣೆ ಕೂಡ ಕಡಿಮೆ ಇರುತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಉಪಯೋಗ ಮಾಡೋದ್ರಿಂದ. ಸ್ವಲ್ಪ ಉಪ್ಪು, 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ತುಪ್ಪಕ್ಕೆ ಬದಲಾಗಿ ಎಣ್ಣೆನ ಕೂಡ ಉಪಯೋಗ ಮಾಡ್ಬೋದು. ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈಗ ಬಿಸಿನೀರನ್ನ ಹಾಕೊಂಡು ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ತುಂಬಾನೇ ಜಾಸ್ತಿ ಬಿಸಿ ಬೇಡ, ಕುದಿಯೋ ನೀರೇನು ಬೇಡ. ಉಗುರು ಬೆಚ್ಚಗೆ ಅಥವಾ ಸ್ವಲ್ಪ ಮಟ್ಟಕ್ಕಷ್ಟು ಬಿಸಿ ಇದ್ರೆ ಸಾಕಾಗುತ್ತೆ. ಚಪಾತಿ ಹಿಟ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾದ್ಕೋಬೇಕು. ನಾದಿದ್ದಾಗಿದೆ. ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಸುಮಾರು ಒಂದು 15ರಿಂದ 20 ನಿಮಿಷ ಹಿಟ್ಟನ್ನ ನೆನೆಯಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ವೆಜ್ ಕುರ್ಮಾನ ತಯಾರಿ ಮಾಡ್ಕೊಳ್ಳೋಣ. ಮೊದಲನೇ ಸ್ಟೆಪ್ಪಲ್ಲೇ ಬಾಣಲೆ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಜೀರಿಗೆ 1 ಟೀ ಸ್ಪೂನ್ ಅಷ್ಟು, ಪಲಾವ್ ಎಲೆ ಸುಮಾರು ಒಂದು 2ರಿಂದ 3 ಅಷ್ಟು. 30 ಸೆಕೆಂಡ್ ಅಷ್ಟು 2 ಪದಾರ್ಥಗಳನ್ನ ಹುರ್ಕೋಬೇಕು. 30 ಸೆಕೆಂಡ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಸಣ್ಣ ಈರುಳ್ಳಿ ಇದ್ರೆ 2 ಉಪಯೋಗ ಮಾಡಿ. ಕರಿಬೇವಿನ ಸೊಪ್ಪು. ಈರುಳ್ಳಿನ ತುಂಬಾನೇ ಜಾಸ್ತಿ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೀಡಿಯಂ ಫ್ಲೇಮ್ನಲ್ಲಿ ಸುಮಾರು 1-2 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ಈರುಳ್ಳಿನ ಹುರಿದಿದ್ದಾಗಿದೆ. ಮೀಡಿಯಂ ಫ್ಲೇಮ್ನಲ್ಲಿ ಸುಮಾರು 1-2 ನಿಮಿಷ ಬೇಯಿಸ್ಕೊಂಡಿದ್ದೆ. ಇಷ್ಟು ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ಡ್ ವೆಜಿಟೇಬಲ್ ಮಿಶ್ರ ತರಕಾರಿಗಳು, ಹುರುಳಿಕಾಯಿ, ಕ್ಯಾರೆಟು, ಹಸಿ ಬಟಾಣಿ, ಹೂಕೋಸು. ನಿಮಗೆ ಯಾವ ತರಕಾರಿಗಳಿಷ್ಟ ಅದನ್ನು ಉಪಯೋಗ ಮಾಡಿ. ಇದೇ ಹಾಕಬೇಕು ಅಂತ ಏನೂ ಇಲ್ಲ. ತರಕಾರಿಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಸುಮಾರು ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಆಗಾಗ ಕಲಿಸ್ತಾನೆ ಇರಬೇಕು, ಹಾಗೆ ಬಿಡಬಾರ್ದು. ಇದಾಗಷ್ಟರಲ್ಲಿ ಇದಕ್ಕೆ ಮಸಾಲಾನ ರುಬ್ಕೊಳ್ಳೋಣ. ಹಸಿ ತೆಂಗಿನ ತುರಿ, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟನ್ನ ಉಪಯೋಗ ಮಾಡಿದ್ದೆ. ನೆನೆಸಿಟ್ಕೊಂಡಿರೋ ಗೋಡಂಬಿ ಸುಮಾರು ಒಂದು 10ರಿಂದ 12 ಅಷ್ಟು. 2 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. 2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, ಇದನ್ನು ಕೂಡ ಸುಮಾರು ಒಂದು 2 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿ, ಹಸಿರು ಮೆಣಸಿನಕಾಯಿ 3ರಿಂದ 4 ಅಷ್ಟು. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೊಂಡು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೋಡಂಬಿ ಗಸಗಸೆ ನೆನೆಸಿರೋ ನೀರು ಹಾಕಿದ್ವಲ್ಲ ಅಷ್ಟೇ ಸಾಕು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ತರಕಾರಿಗಳು ಕೂಡ ಸುಮಾರು ಒಂದು 3/4 ಭಾಗದಷ್ಟು ಚೆನ್ನಾಗಿ ಬೆಂದಿದೆ. 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೆ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು, ಗರಂ ಮಸಾಲ 1 ಟೇಬಲ್ ಸ್ಪೂನ್ ಅಷ್ಟು. ಯಾವ ಕಂಪನಿದಾದ್ರೂ ಪರವಾಗಿಲ್ಲ, ಮನೇಲಿ ಮಾಡಿದಿದ್ರೂ ಪರವಾಗಿಲ್ಲ. ಬ್ಯಾಡಗಿ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು. ಖಾರನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬಹುದು. ಮತ್ತೊಮ್ಮೆ ಸುಮಾರು 1 ನಿಮಿಷದವರೆಗೂ ಹುರ್ಕೋಬೇಕು. ರುಬ್ಕೊಂಡಿರೋ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಮಾಡಿಟ್ಟ ನಂತರ ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ. ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೊಮ್ಮೆ ಸುಮಾರು ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ತರಕಾರಿಗಳನ್ನ ತುಂಬಾನೇ ಜಾಸ್ತಿ ಮೆತ್ತಿಗೆ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ, ಚೆನ್ನಾಗಿರೋದಿಲ್ಲ. ಈಗ ಕಲರ್ ಕಡಿಮೆ ಅನಿಸುತ್ತೆ. ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಕಲರು ಚೆನ್ನಾಗಿ ಬರುತ್ತೆ. ಬ್ಯಾಡಗಿ ಒಣಮೆಣಸಿನಕಾಯಿ ಪುಡಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಈಗ ರುಚಿಕರವಾಗಿರೋ ವೆಜಿಟೇಬಲ್ ಕುರ್ಮಾ ಮದುವೆ ಮನೆ ಶೈಲಿಯಲ್ಲಿ ಅಥವಾ ಹೋಟೆಲ್ ಶೈಲಿಯಲ್ಲಿ ತಯಾರಾಗಿದೆ.
ಎಲ್ಲ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ ಅಥವಾ ಕಸ್ತೂರಿ ಮೇಥಿ, ಇದು ಮನೇಲಿಲ್ಲ ಅಂದರೆ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಇದಕ್ಕೆ ಬದಲಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು. ಕುರ್ಮಾ ರೆಡಿ ಆಗಿದೆ. ಮುಂದಿನ ಸ್ಟೆಪ್ಪು ಪೂರಿಗಳನ್ನ ಮಾಡ್ಕೊಳ್ಳೋದು. ಹಿಟ್ಟು ಕೂಡ ಸುಮಾರು ಒಂದು 20 ನಿಮಿಷ ಚೆನ್ನಾಗಿ ನೆಂದಿದೆ. ಮತ್ತೊಮ್ಮೆ ಸುಮಾರು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದು ತುಂಬಾ ಮುಖ್ಯ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ತೆಳುವಾಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಸೈಜ್ ಉಂಡೆಗಳನ್ನ ಮಾಡ್ಕೋಬೇಕು. ಮುಖ್ಯವಾಗಿರೋ ಅಂಶ ಏನಂದರೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ಮಾಡ್ಕೊಂಡು ನಂತರ ಹಿಟ್ಟು ಮೇಲೆ ಮುಚ್ಚಿಡಬೇಕು. ತುಂಬಾ ಮುಖ್ಯ, ಇಲ್ಲಾಂದರೆ ಹಿಟ್ಟು ಒಣಗೋಗುತ್ತೆ. ಲಟ್ಟಿಸ್ಕೊಳ್ತಾ ಇದ್ದೀನಿ. ಪೂರಿ ಸೈಜಲ್ಲಿ ಲಟ್ಟಿಸ್ಕೋಬೇಕು, ಅಥವಾ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ. ಇಷ್ಟು ದಪ್ಪ ಇರಲಿ. ಎಣ್ಣೆನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಪೂರಿನ ಎಣ್ಣೆಗೆ ಹಾಕಿದ್ಮೇಲೆ ಎಣ್ಣೆನ ಅದ್ರ ಮೇಲೆ ಹಾಕ್ತಾನೇ ಇರಬೇಕು, ಆವಾಗಲೇ ಅದು ಚೆನ್ನಾಗಿ ಉಬ್ಬೋದು. ಇಷ್ಟು ಚೆನ್ನಾಗಿ ಉಬ್ದು ನೋಡಿ. ಒಂದು ಪೂರಿ ಆಗಲಿಕ್ಕೆ ಸುಮಾರು ಒಂದು 2 ರಿಂದ 3 ನಿಮಿಷ ಬೇಕಾಗುತ್ತೆ. ರೆಸಿಪಿನ ಟ್ರೈ ಮಾಡಂಗಿದ್ರೆ ಫುಲ್ ವಿಡಿಯೋ ನೋಡಿ ದಯವಿಟ್ಟು. ಪ್ರತಿಯೊಂದು ಪೂರಿ ಕೂಡ ಉಬ್ಬುತ್ತೆ. ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಈಗ ರುಚಿಕರವಾಗಿರೋ ವೆಜಿಟೇಬಲ್ ಕುರ್ಮಾ ಮತ್ತು ರವೆ ಪೂರಿ ತಯಾರಾಗಿದೆ. ಪ್ರಯತ್ನ ಮಾಡಿ ನೋಡಿ. ಸಂಡೇ ಸ್ಪೆಷಲ್ ಥರ ಕೂಡ ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.